ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸೀಮಾ ಟ್ರೈಸ್ ಆ್ಯಂಡ್ ಟೇಸ್ಟ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಬೆಂಡೆಕಾಯಿ ಕರಿನ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ಬೆಂಡೆಕಾಯಿನ ವಾಶ್ ಮಾಡ್ಕೊಂಡಿದ್ದೆ. ಬನ್ನಿ ಇವಾಗ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ನೋಡ್ಕೊಳ್ಳಿ, ಯಾಕಂದರೆ ಒಳಗಡೆ ಹುಳ ಇರುತ್ತೆ, ಸೊ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಒಂಥರ ಡಿಫ್ರೆಂಟಾಗಿದೆ ಇದು, ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಟೆಲ್ನಲ್ಲಿ ಸೀಕ್ರೆಟ್ ಏನಂತ ಹೇಳ್ಕೊಡ್ತೀನಿ, ಬನ್ನಿ ನಿಮಗೆ. ನೋಡಿ, ಕಟ್ ಮಾಡ್ಕೊಳ್ಳೋದಾಯಿತು. ಆಮೇಲೆ ಒಂದು ಆನಿಯನ್ ಕೂಡ ಕಟ್ ಮಾಡ್ಕೊಳ್ಳೋಣ, ಬನ್ನಿ. ಚಿಕ್ಕದಾಗಿ ಒಂಥರ ಹುಳಿ ಥರ ಕೂಡ ಇರುತ್ತೆ. ಇದು ಪಲ್ಯ ಅಂತಾರ ಹೇಳಿ ಅಥವಾ ಕರಿ ಅಂತಾದರೂ ಹೇಳಿ. ನೋಡಿ, ಸೀಕ್ರೆಟ್ ಅಂದರೆ ಇದು ಮೊಸರು. ಇದಕ್ಕೆ ಮೇನ್ ಬೇಕಾಗಿರುತ್ತೆ ಮೊಸರು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಇವಾಗ ಸ್ವಲ್ಪ ಪೇಷನ್ಸಿಂದ ಫ್ರೈ ಮಾಡ್ಕೊಳ್ಳೋಣ, ಬನ್ನಿ. ಟೈಮ್ ಸಖತ್ ಹಿಡಿಯುತ್ತೆ ಇದಕ್ಕೆ, ಒಂದು 15 ನಿಮಿಷ ಆದರೂ ಬೇಕು. ಅದು ಅಂಟಂಟು ಹೋಗಬೇಕಲ್ವ, ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಕರಿ ಬರುತ್ತೆ. ಸೊ ಅದಕ್ಕೆ ನೋಡಿ, ಮತ್ತು ಜಾಸ್ತಿನೂ ಇಡಬಾರ್ದು, ಉರಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ ಅದು. ಸೊ ಅದಕ್ಕೆ ನೋಡಿ, ಇವಾಗ ಫ್ರೈ ಆಯಿತು. ನೋಡಿ, ನೀವು ತೋರಿಸ್ತೀನಿ ಇವಾಗ ಯಾವ ಥರ ಅಂತ ಹೇಳ್ಬಿಟ್ಟು. ಈ ಥರ ಇರಬೇಕು ನೋಡಿ, ಯಾವುದೂ ಅಂಟಂಟಿಲ್ಲ. ಸೊ ಈ ಥರ ಫ್ರೈ ಆದರೆ ಸಾಕು. ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾರ್ಮಲಾಗಿ ಜೀರಿಗೆ, ಸಾಸಿವೆ ಮತ್ತು ಆನಿಯನ್, ಕರಿಬೇವು, ಕೊತ್ತಂಬರಿ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಮೇಲೆ ನಾರ್ಮಲ್ ಬೇಸಿಕ್ ಇರುತ್ತಲ್ಲ, ಅರಿಶಿನ, ಖಾರ, ಗರಂ ಮಸಾಲೆ ಎಲ್ಲನೂ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಇದ್ರದ್ದು ಸೀಕ್ರೆಟ್ ಹೇಳಿದ್ನಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತೀನಿ ನೋಡಿ. ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಒಂದು 5 ಸ್ಪೂನ್ ಗಟ್ಟಿ ಮೊಸರು ನೋಡಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ನಿಮಗೆ ಬಾಯ್ಲ್ ಆಗದಲ್ಲಿ ಯಾವ ಥರ ಕಾಣ್ತಂತ ಹೇಳ್ತೀನಿ ನೋಡಿ. ಇವಾಗ ಈ ಥರ ಇದೆ, ಒಂಥರ ಸಖತ್ ಡಿಫ್ರೆಂಟ್ ಸ್ಟೈಲಲ್ಲಿ, ಅಂದರೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಇದು ನೋಡೋಕ್ಕೆ ಮಾತ್ರ ಒಂಥರ ಬೆಂಡೆಕಾಯಿ ಕರಿ ಅಂತ ಅನಿಸೋದಿಲ್ಲ, ಡಿಫ್ರೆಂಟ್ ಸ್ಟೈಲ್ ಇದು. ನೋಡಿ, ಈ ಥರ ಆಗಬೇಕು ಇದು. ಅಷ್ಟು ತನಕ ಬಾಯ್ಲ್ ಮಾಡಿದ್ದೀನಿ, ಎಣ್ಣೆ ಬಿಟ್ಕೋಬೇಕು ನೋಡಿ. ಆಮೇಲೆ ಬೆಂಡೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ. ಆಮೇಲೆ ಒಂದು ಸ್ವಲ್ಪ ಶೇಂಗದ ಪುಡಿ, ಅಂದರೆ ಶೇಂಗಾ ಫ್ರೈ ಮಾಡಿ ಮಿಕ್ಸಿಲಿ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಎಷ್ಟು ಸಖತ್ತಾಗಿದೆ ಅಲ್ವಾ? ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನಾನು ತಿನ್ನಬೇಕಾದ್ರೆ ಸಖತ್ತಾಗಿತ್ತು. ನಾನು ನಾರ್ಮಲ್ ಚಪಾತಿ ಮತ್ತು ಬಿಸಿ ರೊಟ್ಟಿಯಲ್ಲಿ ತಿಂದಿದ್ದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನೋಡಿ, ನಾನು ಚಪಾತಿ ಜೊತೆ ತಿಂತೀನಿ. ಹಾಗೆ ಬೆಂಡೆಕಾಯಿ ಚಟ್ನಿ ಕೂಡ ಮಾಡಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಲೈಕ್ ಮಾಡಿ.